ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. 15,000 ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಆಗಿದ್ದು ನಿಮಗೆಲ್ಲನೂ ಗೊತ್ತೇ ಇದೆ. PSTR, GPSTR ಆಗಿರ್ಬೋದು, HSTR ಆಗಿರ್ಬೋದು ಆ್ಯಂಡ್ PT 15,000 ಹುದ್ದೆಗಳಿಗೆ ಅಧಿಸೂಚನೆ ನೋಟಿಫಿಕೇಷನ್ ಆಗಿದ್ದು, ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ಅಪ್ಲಿಕೇಶನ್ ಫಾರಮ್ ಪೇಜ್ ಹೇಗಿರುತ್ತೆ, ಅರ್ಜಿ ಲಿಂಕ್ ಆಕ್ಟಿವೇಟ್ ಆಗಿದೆ, ಯಾರೆಲ್ಲ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ವಿದ್ಯಾರ್ಥಿಗಳು ನೀವು ಅಪ್ಲೈಯನ್ನು ಮಾಡ್ಬೋದು. ಸೊ ಈ ಒಂದು ವಿಡಿಯೋಲ್ಲಿ ಎಲ್ಲಿ ಅಪ್ಲೈ ಲಿಂಕ್ ಸಿಗುತ್ತೆ, ಯಾವೊಂದು ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು ಹುದ್ದೆ ನೋಟಿಫಿಕೇಷನ್ ಆಗಿರ್ಬೋದು, ಕಂಪ್ಲೀಟ್ ನೋಟಿಫಿಕೇಷನ್, ಜಿಲ್ಲಾವಾರು ನೋಟಿಫಿಕೇಷನ್, ಯಾವೆಲ್ಲ ಜಿಲ್ಲೆಗಳಿಗೆ ಎಷ್ಟೆಷ್ಟು ಪೋಸ್ಟ್ಸ್ ಅವೈಲೇಬಲ್ ಇದೆ, ನೀವು ಯಾವೊಂದು ಜಿಲ್ಲೆಗಳಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಒಂದು ಜಿಲ್ಲಾವಾರು ನೋಟಿಫಿಕೇಷನ್ ನಿಮಗೆ ಟೋಟಲ್ ಎಲ್ಲ ನೋಟಿಫಿಕೇಷನ್ ನಿಮಗೆ ನಮ್ಮ ಒಂದು ವೆಬ್ಸೈಟಲ್ಲಿ ಅಪ್ಡೇಟನ್ನು ಮಾಡಿದ್ದೀವಿ. ನಮ್ಮ ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನಿಮಗೆ ಅಪ್ಲೈ ಲಿಂಕ್ ಸಿಗುತ್ತೆ, ಜಿಲ್ಲಾವಾರು ನೋಟಿಫಿಕೇಷನ್ಗಳ ಲಿಂಕ್ ಸಿಗುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಶಿಕ್ಷಕರ ಹುದ್ದೆಗಳಿಗೆ ಅಪ್ಲೈ ಮಾಡುವುದಕ್ಕೆ ನೀವು ಅಫಿಷಿಯಲ್ ವೆಬ್ಸೈಟ್ ಆದಂಥ schooleducation.karnataka.gov.in ಅಫಿಷಿಯಲ್ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ. ಈ ಒಂದು ವೆಬ್ಸೈಟ್ಗೆ ನೀವು ಡೈರೆಕ್ಟಾಗಿ ಬ್ರೌಸರಲ್ಲಿ ಕೂಡ ವಿಸಿಟ್ ಮಾಡ್ಬೋದು. ಓಕೆ, ಈ ರೀತಿ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಮೇಲ್ಗಡೆ 3 ಲೈನ್ಸ್ ಕಾಣ್ತಾ ಇದೆಯಲ್ಲ, ಈ ಒಂದು 3 ಲೈನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ CA ಸೆಲ್ ಅಂತ ಇದೆಯಲ್ಲ, ಈ ಒಂದು CA ಸೆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. CA ಸೆಲ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ಬೋದು, ಕ್ಲಿಕ್ ಟು ಅಪ್ಲೈ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ PST PE ಗ್ರೇಡ್ 2 GPT AM PE ಗ್ರೇಡ್ 1 ಟೀಚರ್ಸ್ ಅಂತ ಇದೆಯಲ್ಲ, ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪ್ಲಿ ಅಪ್ಲೈ ಮಾಡೋದಕ್ಕೆ ನೀವು ಈ ಒಂದು ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಅಪ್ಲಿಕೇಶನ್ ಫಾರಮ್ ಪೇಜ್ ಬಂದು ಓಪನ್ ಆಗುತ್ತೆ. ಓಕೆ, ಇಲ್ಲಿ ಮೊದಲನೇದಾಗಿ ಪಾಸ್ಡ್ SSLC ಇನ್ KSEEB ಆರ್ KSEAB ಅಂತ ಕೇಳಿರ್ತಾರಲ್ಲ, ಇಫ್ ಯು ಹ್ಯಾವ್ ಪಾಸ್ಡ್ ಬಿಫೋರ್ 2003 ಸೆಲೆಕ್ಟ್ ನೋ ಆ್ಯಂಡ್ ಎಂಟರ್ ಡೀಟೇಲ್ಸ್ ಮ್ಯಾನ್ಯುವಲ್ ಅಂತ ಕೇಳಿದಾರಲ್ಲ, ನೀವೇನಾದರೂ SSLCಯನ್ನು 2003 ಹಿಂದೆ ಕಂಪ್ಲೀಟ್ ಮಾಡಿದರೆ ನೀವು ಇಲ್ಲಿ ನೋವನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು SSLC ಡೀಟೇಲ್ಸನ್ನು ಮ್ಯಾನ್ಯುವಲ್ ಆಗಿ ಫಿಲ್ ಮಾಡಬಹುದು. 2003 ನಂತರ ಕಂಪ್ಲೀಟ್ ಮಾಡಿದರೆ ನೀವಿಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸಿಂಪ್ಲಿ ನೀವಿಲ್ಲಿ 2003 ನಂತರ ಕಂಪ್ಲೀಟ್ ಮಾಡಿದರೆ SSLCಯನ್ನು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವಿಲ್ಲಿ ನೋಡ್ಬೋದು SSLC ರಿಜಿಸ್ಟರ್ ನಂಬರ್ ಅಂತ ಕೇಳಿದಾರಲ್ಲ, ಇಲ್ಲಿ ನಿಮ್ಮ ಒಂದು SSLC ರಿಜಿಸ್ಟರ್ ನಂಬರನ್ನು ಫಿಲ್ ಮಾಡ್ಕೊಳ್ಳಿ. ಈ ಒಂದು ಫೀಲ್ಡಲ್ಲಿ SSLC ರಿಜಿಸ್ಟರ್ ನಂಬರನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಓಕೆ, ರಿಜಿಸ್ಟರ್ ನಂಬರನ್ನ ಫಿಲ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಒಂದು ನೇಮ್ ಬಂದು ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ರಿಜಿಸ್ಟ್ರೇಷನ್ ನಂಬರಿಂದ ಆಟೋಮೆಟಿಕ್ಕಾಗಿ ನೇಮ್ ಬಂದು ಫೆಚ್ ಆಗುತ್ತೆ. ಅದಾದ ನಂತರ ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ಕೆಳಗಡೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನ ಫಿಲ್ ಮಾಡ್ಕೊಳ್ಳಿ. ಸಿಂಪ್ಲಿ ಒಂದು ಫೀಲ್ಡಲ್ಲಿ ಮೊಬೈಲ್ ನಂಬರನ್ನ ಫಿಲ್ ಮಾಡ್ಕೊಳ್ಳಿ. ಓಕೆ, ಮೊಬೈಲ್ ನಂಬರನ್ನ ಫಿಲ್ ಮಾಡ್ಕೊಂಡ ನಂತರ ಕೆಳಗಡೆ ಗೆಟ್ OTP ಅಂತ ಇದೆಯಲ್ಲ, ಈ ಒಂದು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPಯನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸಿಂಪ್ಲಿ ಇಲ್ಲಿ ಈ ಒಂದು ಫೀಲ್ಡಲ್ಲಿ OTPಯನ್ನು ಎಂಟರ್ ಮಾಡಿಕೊಂಡು ಸಿಂಪ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಈ ಒಂದು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಮೇಲ್ ID ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಇಮೇಲ್ IDಯನ್ನು ಫಿಲ್ ಮಾಡ್ಕೊಳ್ಳಿ. ಸಿಂಪ್ಲಿ ಇಲ್ಲಿ ಇಮೇಲ್ IDಯನ್ನು ಫಿಲ್ ಮಾಡ್ಕೊಳ್ಳಿ. ಇಮೇಲ್ IDಯನ್ನು ಫಿಲ್ ಮಾಡ್ಕೊಂಡ ನಂತರ ಕೆಳಗಡೆ ನಿಮಗೆ ಯೂಸರ್ ನೇಮ್ ಅಂತ ಇದೆಯಲ್ಲ, ನೀವು ಲಾಗಿನ್ ಆಗುವುದಕ್ಕೆ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ನೀವು ಇಲ್ಲಿ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಯೂಸರ್ ನೇಮನ್ನು ಟೈಪ್ ಮಾಡ್ಕೊಳ್ಳಿ. ಓಕೆ, ಯೂಸರ್ ನೇಮನ್ನು ಫಿಲ್ ಮಾಡ್ಕೊಂಡ ನಂತರ ಕೆಳಗಡೆ ಪಾಸ್ವರ್ಡ್ ಅಂತ ಇದೆಯಲ್ಲ, ನೀವು ಲಾಗಿನ್ ಆಗೋದಕ್ಕೆ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗತ್ತೆ. ಸಿಂಪ್ಲಿ ನೀವು ಇಲ್ಲಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ಕನ್ಫರ್ಮ್ ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ಓಕೆ, ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡ ನಂತರ ಕೆಳಗಡೆ ಸೇವ್ ಅಂತ ಇದೆಯಲ್ಲ, ಈ ಒಂದು ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪ್ಲಿ ಈ ಒಂದು ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಸೇವ್ ಯುವರ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಫಾರ್ ಫರ್ದರ್ ಪ್ರೊಸೆಸ್ ಅಂತ ಶೋ ಆಗುತ್ತೆ. ಸೊ ನೀವು ಇಲ್ಲಿಂದ ಲಾಗಿನ್ ಆಗಿ ಅಪ್ಲೈ ಮಾಡುವ ಪ್ರೊಸೆಸ್ ಇರುತ್ತೆ. ಸಿಂಪ್ಲಿ ನೀವು ಇಲ್ಲಿ ಓಕೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಯೂಸರ್ ID ಮತ್ತು ಪಾಸ್ವರ್ಡನ್ನು ನೀವು ಸೇವ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಮೇಲ್ಗಡೆ ಲಾಗಿನ್ ಅಂತ ಇದೆಯಲ್ಲ, ಈ ಒಂದು ಲಾಗಿನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸಿಂಪ್ಲಿ ಇಲ್ಲಿ ನೀವು ನಿಮ್ಮ ಒಂದು ಯೂಸರ್ IDಯನ್ನು ಎಂಟರ್ ಮಾಡಿಕೊಂಡು ಕೆಳಗಡೆ ಪಾಸ್ವರ್ಡ್ ಅಂತ ಇದೆಯಲ್ಲ, ಪಾಸ್ವರ್ಡನ್ನು ಫಿಲ್ ಮಾಡಿಕೊಂಡು ನೀವು ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಸಿಂಪ್ಲಿ ಯೂಸರ್ ID ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ, ಈ ಒಂದು ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ID ಬಂದು ಲಾಗಿನ್ ಆಗುತ್ತೆ. ಸಿಂಪ್ಲಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಒಂದೊಂದು ಸ್ಟೆಪ್ಸ್ನ ನಾವು ಯಾವ ರೀತಿ ಫಿಲ್ ಮಾಡುವುದು ಅಂತ ನೋಡೋಣ. ಸಿಂಪ್ಲಿ ಇಲ್ಲಿ ಮೊದಲನೇದಾಗಿ ಪರ್ಸನಲ್ ಡೀಟೇಲ್ಸ್ ಅಂತ ಇದೆಯಲ್ಲ,
ಓಕೆ, ಪರ್ಸನಲ್ ಡೀಟೇಲ್ಸಲ್ಲಿ ಇಲ್ಲಿ ನಿಮ್ಮ ಒಂದು ನೇಮ್ ಬಂದು ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ನಿಮ್ಮ ಒಂದು ನೇಮ್ ಬಂದು ಆಟೋಮೆಟಿಕ್ಕಾಗಿ ಇಲ್ಲಿ ಫೆಚ್ ಆಗಿರುತ್ತೆ. ಜೆಂಡರ್ ಅಂತ ಇದೆಯಲ್ಲ, ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಫಾದರ್ ನೇಮ್ ಅಂತ ಇದೆಯಲ್ಲ, ಫಾದರ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ. ಮದರ್ ನೇಮ್ ಅಂತ ಇದೆಯಲ್ಲ, ಮದರ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ, ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ರಿಲಿಜಿಯನ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ರಿಲಿಜಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮೆರ್ಚಲ್ ಸ್ಟೇಟಸ್ ಅಂತ ಇದೆಯಾ, ನಿಮ್ಮ ಮೆರ್ಚಲ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಆಧಾರ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನ ಫಿಲ್ ಮಾಡ್ಕೊಳ್ಳಿ. ಸಿಂಪ್ಲಿ ಒಂದು ಫೀಲ್ಡಲ್ಲಿ ಆಧಾರ್ ಕಾರ್ಡ್ ನಂಬರನ್ನ ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಅಪ್ಲೋಡ್ ಅಡ್ರೆಸ್ ಪ್ರೂಫ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಪ್ರೂಫನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ವೋಟರ್ ಐ ಡಿ, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡ್ಕೊಳ್ಳಿ, ನಡೆಯುತ್ತೆ. ಸಿಂಪ್ಲಿ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ವಿಲೇಜ್ ಅಥವಾ ಟೌನ್ ಅಂತ ಇದೆಯಲ್ಲ, ವಿಲೇಜ್ ಅಥವಾ ಟೌನ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ. ಸಿಟಿ ಅಂತ ಇದೆಯಲ್ಲ, ಸಿಟಿ ಇದ್ದರೆ ಸಿಟಿ ನೇಮನ್ನು ಫಿಲ್ ಮಾಡ್ಕೊಳ್ಳಿ. ಸ್ಟೇಟ್, ಡಿಸ್ಟ್ರಿಕ್ಟ್, ತಾಲೂಕು, ಪಿನ್ ಕೋಡ್ ಅಂತ ಇದೆಯಲ್ಲ, ಸ್ಟೇಟ್, ಡಿಸ್ಟ್ರಿಕ್ಟ್, ತಾಲೂಕು ಮತ್ತು ಪಿನ್ ಕೋಡ್ ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಅದಾದಮೇಲೆ ಪೋಸ್ಟಲ್ ಅಡ್ರೆಸ್ ಅಂತ ಇದೆಯಲ್ಲ, ನಿಮ್ಮ ಒಂದು ಪೋಸ್ಟ್ ಆಫೀಸ್ ಡೀಟೇಲ್ಸನ್ನು ನೀವು ನೀಡಬೇಕಾಗತ್ತೆ. ಪೋಸ್ಟ್ ಆಫೀಸ್ ಅಡ್ರೆಸ್ ಡೀಟೇಲ್ಸನ್ನು ನೀವು ಫಿಲ್ ಮಾಡ್ಕೊಳ್ಳಿ. ಒಂದು ವೇಳೆ ಪರ್ಮನೆಂಟ್ ಅಡ್ರೆಸ್ ಮತ್ತು ಪೋಸ್ಟಲ್ ಅಡ್ರೆಸ್ ಎರಡೂ ಅಡ್ರೆಸ್ ಏನಾದರೂ ಸೇಮ್ ಆಗಿದ್ದರೆ ನೀವು ಇಲ್ಲಿ ಈಸ್ ಇಟ್ ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಪೋಸ್ಟಲ್ ಅಡ್ರೆಸ್ ಬೋತ್ ಆರ್ ಸೇಮ್ ಅಂತ ಕೇಳಿದಿರಲ್ಲ, ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಬೋದು. ಈ ರೀತಿ ನೀವು ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಡೀಟೇಲ್ಸ್ ಬಂದು ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ. ಎರಡು ಅಡ್ರೆಸ್ ಡೀಟೇಲ್ಸ್ ಏನಾದರೂ ಸೇಮ್ ಆಗಿದ್ದರೆ ನೀವು ಆಟೋಮೆಟಿಕ್ಕಾಗಿ ಫಿಲ್ ಮಾಡ್ಕೊಳ್ಬೋದು. ಓಕೆ, ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡ್ಕೊಂಡ ನಂತರ ಸಿಂಪ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಈ ಒಂದು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಎರಡನೇ ಸ್ಟೆಪ್ಪನ್ನು ಫಿಲ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಇದು ಆಟೋಮೆಟಿಕ್ಕಾಗಿ ಡೈರೆಕ್ಟಾಗಿ ಮೂವ್ ಆಗಲ್ಲ, ನೀವೇ ಖುದ್ದಾಗಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಎರಡನೇ ಸ್ಟೆಪ್ಪಲ್ಲಿ ರಿಸರ್ವೇಷನ್ ಅಂತ ಇದೆಯಲ್ಲ, ಈ ಒಂದು ರಿಸರ್ವೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ರಿಸರ್ವೇಷನ್ ಪೇಜ್ ಬಂದು ಓಪನ್ ಆಗುತ್ತೆ. ಮೊದಲನೇದಾಗಿ ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೈಮ್ ಮಾಡಲು ಬಯಸುವಿರಾ ಅಂತ ಕೇಳಿದರೆ, ನೀವು GM ಬಿಟ್ಟು ಬೇರೆ ಒಂದು ಕ್ಯಾಟಗರಿಯ ವಿದ್ಯಾರ್ಥಿ ಆಗಿದ್ದರೆ, SC ST ಕ್ಯಾಟಗರಿ 1 2A 2B 3A 3B ವಿದ್ಯಾರ್ಥಿ ಆಗಿದ್ದರೆ ನೀವಿಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನೀವು GM ವಿದ್ಯಾರ್ಥಿ ಆಗಿದ್ದರೆ, ಜನರಲ್ ಮೆರಿಟ್ ವಿದ್ಯಾರ್ಥಿ ಆಗಿದ್ದರೆ ನೀವಿಲ್ಲಿ ನೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪ್ಲಿ ಇಲ್ಲಿ ಬೇರೆ ಒಂದು ಕ್ಯಾಟಗರಿ ವಿದ್ಯಾರ್ಥಿ ಆಗಿದ್ದರೆ ನೀವಿಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೈಡಲ್ಲಿ RD ನಂಬರ್ ಅಂತ ಕೇಳ್ತಾರಲ್ಲ, ಸಿಂಪ್ಲಿ ಇಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರನ್ನು ಫಿಲ್ ಮಾಡ್ಕೊಳ್ಳಿ. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಓಕೆ, ಫಿಲ್ ಮಾಡ್ಕೊಂಡ ನಂತರ ಕೆಳಗಡೆ ಕ್ಯಾಟಗರಿ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 2A 2B 3A 3B ಇದರ ನಿಮ್ಮ ಒಂದು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಬ್ ಕ್ಯಾಸ್ಟ್ ಅಂತ ಇದೆಯಲ್ಲ, ನಿಮ್ಮ ಕ್ಯಾಟಗರಿಯಲ್ಲಿ ಉಪಜಾತಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಉಪಜಾತಿಯನ್ನು ನೀವು ಎಂಟರ್ ಮಾಡ್ಕೊಳ್ಳಿ. ಓಕೆ, ಫಿಲ್ ಮಾಡ್ಕೊಂಡ ನಂತರ ಕೆಳಗಡೆ ನಿಮಗೆ ನೀವೇನಾದರೂ ಇನ್ಕಮನ್ನು ಕ್ಲೈಮ್ ಮಾಡ್ತಾ ಇದ್ದರೆ ನಿಮ್ಮ ಒಂದು ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಡೂ ಯು ವಾಂಟ್ ಟು ಕ್ಲೈಮ್ ಇನ್ಕಮ್ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲೆಸ್ ದೆನ್ 8 lakhs ಫಾರ್ GM ಆ್ಯಂಡ್ 10 lakhs ಫಾರ್ SC ST ಕ್ಯಾಟಗರಿ 1 ಅಂತ ಕೇಳಿದಾರಲ್ಲ, ನಿಮ್ಮೊಂದು ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಏನಾದರೂ ಲೆಸ್ ದೆನ್ 8 lakhs ಇದ್ದರೆ ನೀವು GM ಆ್ಯಂಡ್ SC ST ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತೆ. ನೀವೇನಾದರೂ ಬೇರೆ ಕ್ಯಾಟಗರಿ ವಿದ್ಯಾರ್ಥಿ ಆಗಿದ್ದರೆ ಇದು ನಿಮಗೆ ಶೋ ಆಗಲ್ಲ. ಓನ್ಲಿ SC ST ಕ್ಯಾಟಗರಿ 1 GM ಸೆಲೆಕ್ಟ್ ಮಾಡಿದರೆ ನಿಮಗೆ ಇದು ಶೋ ಆಗುತ್ತೆ. ಸಿಂಪ್ಲಿ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲೆಸ್ ದೆನ್ 8 lakhs ಅಂತ ಇದೆಯಲ್ಲ, ನಿಮ್ಮ ಒಂದು ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಏನಾದರೂ ಲೆಸ್ ದೆನ್ 8 lakhs ಇದ್ದರೆ ನೀವು ಲೆಸ್ ದೆನ್ 8 lakhs ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಮೋರ್ ದೆನ್ 8 lakhs ಇದ್ದರೆ ನೀವು ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಮೋರ್ ದೆನ್ 8 lakhs ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟು ಇನ್ಕಮ್ ಮೆನ್ಷನ್ ಆಗಿರುತ್ತಲ್ಲ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಸೊ ನಾನಿಲ್ಲಿ ಲೆಸ್ ದೆನ್ 8 lakhs ಇದೆ, ಲೆಸ್ ದೆನ್ 8 lakhs ಅನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಇನ್ಕಮ್ ಅಂತ ಇದೆಯಲ್ಲ, ಈ ಒಂದು ಸೇವ್ ಇನ್ಕಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಫ್ಯಾಮಿಲಿ ಇನ್ಕಮ್ ಲೆಸ್ ದೆನ್ 8 lakhs ಅಂತ ಸೆಲೆಕ್ಟ್ ಮಾಡಿದ್ದೀವಲ್ಲ, ನಿಮಗೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ RD ನಂಬರನ್ನ ಫಿಲ್ ಮಾಡಲಿಕ್ಕೆ ಕೇಳ್ತಾರೆ. ಸಿಂಪ್ಲಿ ನೀವು ಇಲ್ಲಿ ಎಂಟರ್ ಇನ್ಕಮ್ RD ಸರ್ಟಿಫಿಕೇಟ್ ನಂಬರ್ ಅಂತ ಇದೆಯಲ್ಲ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ RD ನಂಬರನ್ನ ಫಿಲ್ ಮಾಡ್ಕೊಳ್ಳಿ. ಸಿಂಪ್ಲಿ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ RD ನಂಬರನ್ನ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡ ನಂತರ ಸೈಡಲ್ಲಿ ಚೆಕ್ RD ನಂಬರ್ ಅಂತ ಇದೆಯಲ್ಲ, ಈ ಒಂದು ಚೆಕ್ RD ನಂಬರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಫಿಸಿಕಲಿ ಚಾಲೆಂಜ್ಡ್ ಅಂತ ಕೇಳಿದಾರಲ್ಲ, ನೀವೇನಾದರೂ ಫಿಸಿಕಲಿ ಚಾಲೆಂಜ್ಡ್ ವಿದ್ಯಾರ್ಥಿ ಆಗಿದ್ದರೆ ನೀವಿಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಕೇಳಿದಾರಲ್ಲ, ನೀವೇನಾದರೂ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ನೀವಿಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಕ್ಲೈಮಿಂಗ್ ರಿಸರ್ವೇಷನ್ ಇನ್ ಅಪಾಯಿಂಟ್ಮೆಂಟ್ ಫಾರ್ ಕಲ್ಯಾಣ ಕರ್ನಾಟಕ ರೀಸನ್ ಆ್ಯಸ್ ಪರ್ ಆರ್ಟಿಕಲ್ 371J ಅಂತ ಕೇಳಿದಾರಲ್ಲ, ನೀವೇನಾದರೂ HK ಸ್ಟೂಡೆಂಟ್ ಆಗಿದ್ದರೆ 371J ಸರ್ಟಿಫಿಕೇಟಿಂದ ರಿಸರ್ವೇಷನನ್ನು ಕ್ಲೈಮ್ ಮಾಡ್ತಾ ಇದ್ದರೆ ನೀವಿಲ್ಲಿ HK ಸ್ಟೂಡೆಂಟ್ ಆಗಿದ್ದು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ 371J ಸರ್ಟಿಫಿಕೇಟ್ ಇರಬೇಕಾಗತ್ತೆ. HK ಸ್ಟೂಡೆಂಟ್ ಆಗಿದ್ದು 371J ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಾನ್ HK ಸ್ಟೂಡೆಂಟ್ ಆಗಿದ್ದರೆ ನೀವು ಇಲ್ಲಿ ನೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ಎಚ್ ಕೆ ಸ್ಟೂಡೆಂಟ್ ಆಗಿದ್ದರೆ ಎಸ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಅದಾದಮೇಲೆ ರೂರಲ್ ಕೋಟಾ ಸ್ಟೂಡೆಂಟ್ ಅಂತ ಇದೆಯಲ್ಲ, ನೀವು ರೂರಲ್ ರಿಸರ್ವೇಷನನ್ನು ಕ್ಲೈಮ್ ಮಾಡ್ಬೋದು. ನೀವೇನಾದರೂ 10 ವರ್ಷ ರೂರಲ್ ರೀಜನ್ಸಲ್ಲಿ ಸ್ಟಡಿ ಮಾಡಿದರೆ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ರೂರಲ್ ಕೋಟಾನ ನೀವು ಕ್ಲೈಮ್ ಮಾಡ್ಬೋದು. ಅದಾದ ನಂತರ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಂತ ಕೇಳಿದಾರಲ್ಲ, ನೀವೇನಾದರೂ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ದರೆ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಡೀಟೇಲ್ಸ್ ಎಂಟರ್ ಮಾಡಬೇಕಾಗತ್ತೆ. ಅದಾದಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳಿದರೆ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ರೊಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತ ಕೇಳಿದಾರಲ್ಲ, ನೀವೇನಾದರೂ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ ಆಗಿದ್ದರೆ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನಾರ್ಮಲ್ ಸ್ಟೂಡೆಂಟ್ ಆಗಿದ್ದರೆ ನೀವು ಇಲ್ಲಿ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಅಪ್ಲೋಡ್ ನೆಸಸರಿ ಸರ್ಟಿಫಿಕೇಟ್ಸ್ ಅಂತ ಕೇಳಿದಾರಲ್ಲ, ನೀವೇನಾದರೂ ಯಾವುದಾದ್ರೂ ರಿಸರ್ವೇಷನನ್ನು ಕ್ಲೈಮ್ ಮಾಡ್ತಾ ಇದ್ದರೆ ಆ ಒಂದು ಸರ್ಟಿಫಿಕೇಟ್ಗಳನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದ ನಂತರ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು, ಪಿ ಎಚ್ ಸರ್ಟಿಫಿಕೇಟ್ ಆಗಿರ್ಬೋದು, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಆಗಿರ್ಬೋದು, ಗೌರ್ನಮೆಂಟ್ ಎಂಪ್ಲಾಯ್ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು 371J ಸರ್ಟಿಫಿಕೇಟ್ ಆಗಿರ್ಬೋದು. ನೀವೇನಾದರೂ ಕ್ಲೈಮ್ ಮಾಡ್ತಾ ಇದ್ದರೆ ಇಲ್ಲಿ ಆ ಒಂದು ಸರ್ಟಿಫಿಕೇಟ್ಗಳನ್ನು ಕಂಪಲ್ಸರಿ ಅಪ್ಲೋಡ್ ಮಾಡ್ಕೊಳ್ಳಿ. ಅಥವಾ ಯಾವುದೇ ಕ್ಲೈಮ್ ಮಾಡ್ತಾ ಇಲ್ಲ ಅಂತಂದರೆ ನೀವು ಅಪ್ಲೋಡ್ ಮಾಡುವ ಅವಶ್ಯಕತೆ ಇಲ್ಲ. ಸೊ ನೋಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸಿಂಪ್ಲಿ ನೀವು ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡ್ಕೊಂಡ ನಂತರ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಈ ಒಂದು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಜುಕೇಷನ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಎಜುಕೇಷನ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. SSLC, PUC, ಬ್ಯಾಚುಲರ್ ಡಿಗ್ರಿ, BEd, BTech, BCA, PSc ಮತ್ತು PG ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಒಂದೊಂದು ನೋಡ್ತಗೋಣ ಯಾವ ರೀತಿ ಫಿಲ್ ಮಾಡೋದು ಅಂತ. ಮೊದಲನೇದಾಗಿ SSLC ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು SSLC ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. 10th ಡೀಟೇಲ್ಸಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಲ್ಯಾಂಗ್ವೇಜನ್ನು ನೀವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಒಂದು SSLC ಡೀಟೇಲ್ಸನ್ನು ಸೇವ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದೇ ರೀತಿ PUC ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು PUC ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ PUC ಡೀಟೇಲ್ಸ್ ಅಂತ ಇದೆಯಲ್ಲ, ಈ ಒಂದು ಸಬ್ಮಿಟ್ PUC ಡೀಟೇಲ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು PUC ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ 3rd ಬ್ಯಾಚುಲರ್ ಡಿಗ್ರಿ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಡಿಗ್ರಿಯ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಡಿಗ್ರಿ ಡೀಟೇಲ್ಸನ್ನು ನೀವು ಇಲ್ಲಿ ಈ ಒಂದು ಫೀಲ್ಡಲ್ಲಿ ಫಿಲ್ ಮಾಡ್ಕೊಳ್ಳಿ. ರಿಜಿಸ್ಟರ್ ನಂಬರ್, ಡಿಗ್ರಿ ಕಾಂಬಿನೇಷನ್ಸ್, ಇಯರ್ ಆಫ್ ಪಾಸಿಂಗ್, ಯೂನಿವರ್ಸಿಟಿ, ಮೀಡಿಯಮ್ ಆಫ್ ಡಿಗ್ರಿ ಸ್ಟಡಿಡ್ ಎಲ್ಲ ಒಂದು ಡೀಟೇಲ್ಸನ್ನು ನೀವು ಡಿಗ್ರಿ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಅದೇ ರೀತಿ ಕೆಳಗಡೆ ಲ್ಯಾಂಗ್ವೇಜಸ್ ಅಂತ ಇದೆಯಲ್ಲ, ಡಿಗ್ರಿ ಲ್ಯಾಂಗ್ವೇಜಸನ್ನು ನೀವು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ 4th one BE BTech ಈ ಒಂದು ಡೀಟೇಲ್ಸನ್ನು ನೀವು ಫಿಲ್ ಮಾಡ್ಕೊಳ್ಳಿ. ಯಾರೆಲ್ಲ ವಿದ್ಯಾರ್ಥಿಗಳು BE BTech ಅನ್ನು ಕಂಪ್ಲೀಟ್ ಮಾಡಿದರೆ ಆ ಒಂದು ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಎಲ್ಲ ಎಜುಕೇಷನ್ ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಕೊನೆಯದಾಗಿ 6th one PG ಅಂತ ಇದೆಯಲ್ಲ, ಪೋಸ್ಟ್ ಗ್ರ್ಯಾಜುಯೇಷನ್ ಡೀಟೇಲ್ಸ್, ನೀವು ಇಲ್ಲಿ PG ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪ್ರೊಫೆಷ್ನಲ್ ಎಜುಕೇಷನ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಪ್ರೊಫೆಷ್ನಲ್ ಎಜುಕೇಷನ್ ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ನೀವು ಯಾವೊಂದು ಪ್ರೊಫೆಷ್ನಲ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದರೆ ಆ ಒಂದು ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಈ ರೀತಿ ಕೆಳಗಡೆ ಎಲ್ಲ ಒಂದು ಆಪ್ಷನನ್ನು ಕೊಟ್ಟಿರ್ತಾರೆ. ನೀವು ಯಾವೊಂದು ಕೋರ್ಸನ್ನು ತೊಗೊಂಡಿದ್ದೀರಾ, ಕಂಪ್ಲೀಟ್ ಮಾಡಿದರೆ ಆ ಒಂದು ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಆಗಿರ್ಬೋದು, BEd ಆಗಿರ್ಬೋದು ಮತ್ತು BPed ಆಗಿರ್ಬೋದು, ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ. ನೀವು ಕಂಪ್ಲೀಟ್ ಮಾಡಿರುವಂಥ ಕೋರ್ಸ್ ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ BEd ಕಂಪ್ಲೀಟ್ ಮಾಡಿದರೆ ನೀವು ಇಲ್ಲಿ BEd ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಅಥವಾ ನೀವು BPed ಕಂಪ್ಲೀಟ್ ಮಾಡಿದರೆ BPed ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ನೋಟಿಫಿಕೇಷನಲ್ಲಿ ನಿಮಗೆ ಯಾವೊಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಕಂಪ್ಲೀಟ್ ಮಾಡಿರಬೇಕಂತ ಕೊಟ್ಟಿರ್ತಾರೆ. ಯಾವೊಂದು ಪೋಸ್ಟ್ಗೆ ಯಾವೊಂದು ಕ್ವಾಲಿಫಿಕೇಷನ್ ಕಂಪ್ಲೀಟ್ ಮಾಡಿದರೆ ಅಪ್ಲೈ ಮಾಡೋದಕ್ಕಾಗೋದು ಅಂತ ಕೊಟ್ಟಿರ್ತಾರೆ. ಆ ಒಂದು ಡೀಟೇಲ್ಸನ್ನು ನೋಡಿಕೊಂಡು ನೀವು ನಿಮ್ಮ ಒಂದು ಕೋರ್ಸ್ ಪ್ರಕಾರ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಯಾವೊಂದು ಕೋರ್ಸ್ ಕಂಪ್ಲೀಟ್ ಮಾಡಿರ್ತಾರಲ್ಲ ಆ ಒಂದು ಕೋರ್ಸ್ ಡೀಟೇಲ್ಸ್ ಎಂಟರ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಡೀಟೇಲ್ಸನ್ನು ಸೇವ್ ಮಾಡ್ಕೊಳ್ಳಿ. ಎಲ್ಲ ಒಂದು ಕೋರ್ಸ್ ಕೆಳಗಡೆ ನಿಮಗೆ ಸಬ್ಮಿಟ್ ಇಲ್ಲಿ ಕೊಟ್ಟಿರ್ತಾರೆ. ಈ ಒಂದು ಆಪ್ಷನನ್ನು ಯೂಸ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ TET ಅಂತ ಇದೆಯಲ್ಲ, ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಮೊದಲನೇದಾಗಿ ಸೆಲೆಕ್ಟ್ ಕ್ವಾಲಿಫೈಡ್ TET ಅಂತ ಕೇಳಿದಾರಲ್ಲ, ನೀವು ಕಾರ್ TETನ ಕಂಪ್ಲೀಟ್ ಮಾಡಿದರೆ ಕಾರ್ TETನ ಸೆಲೆಕ್ಟ್ ಮಾಡ್ಕೊಳ್ಳಿ. CTET ಅನ್ನು ಕಂಪ್ಲೀಟ್ ಮಾಡಿದರೆ CTET ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಕಾರ್ TET ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ ಅಥವಾ CTET ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಓಕೆ, ಮೊದಲನೇದಾಗಿ ಕ್ವಾಲಿಫೈಡ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ 1 ಅಂತ ಇದೆಯಲ್ಲ, ನೀವೇನಾದರೂ ಪೇಪರ್ 1 TETನ ಕಂಪ್ಲೀಟ್ ಮಾಡಿದರೆ ನೀವು ಇಲ್ಲಿ ಆ ಒಂದು ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಪೇಪರ್ 1 ನಿಮಗೆ 1 to 5 ಕ್ಲಾಸ್ಗೆ ಎಲಿಜಿಬಲ್ ಇರ್ತೀರಾ. ಪೇಪರ್ 1ಅಲ್ಲಿ ನೀವು TETಯಲ್ಲಿ ನೀವು ಪೇಪರ್ 1 TETನ ಕಂಪ್ಲೀಟ್ ಮಾಡಿದರೆ ಕೆಳಗಡೆ ನಿಮಗೆ ಕಾರ್ TET ಮತ್ತು CTET ಅಂತ ಶೋ ಆಗಿರುತ್ತೆ. ನೀವು ಕಾರ್ TETನ ಕಂಪ್ಲೀಟ್ ಮಾಡಿದರೆ ಕಾರ್ TETನ ಸೆಲೆಕ್ಟ್ ಮಾಡ್ಕೊಳ್ಳಿ. CTETನ ಕಂಪ್ಲೀಟ್ ಮಾಡಿದರೆ CTETನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇಪರ್ 1 ಮಾತ್ರ ಕಂಪ್ಲೀಟ್ ಮಾಡಿದರೆ ನೀವು ಇಲ್ಲಿ ಆ ಒಂದು ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾರ್ TET ಸೆಲೆಕ್ಟ್ ಮಾಡಿದರೆ ನಿಮಗೆ ಕಾರ್ TET ಡೀಟೇಲ್ಸ್ ಕೇಳುತ್ತೆ. CTET ಸೆಲೆಕ್ಟ್ ಮಾಡಿದರೆ ನಿಮಗೆ CTET ಡೀಟೇಲ್ಸ್ ಕೇಳುತ್ತೆ. ಆ್ಯಂಡ್ ನೀವು ಪೇಪರ್ 2 ಪಾಸ್ ಆಗಿದ್ದರೆ ಕ್ವಾಲಿಫೈಡ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ 2 ಅಂತ ಇದೆಯಲ್ಲ, ಪೇಪರ್ 2 ಕಾರ್ TET ಅಥವಾ CTET ಪಾಸ್ ಆಗಿದರೆ ನೀವು
ಪೇಪರ್ 2 ಡೀಟೇಲ್ಸನ್ನು ನೀವು ಫಿಲ್ ಮಾಡ್ಬೋದು. ಕಾರ್ TT ಮತ್ತು CTET ಅಂತ ಶೋ ಆಗಿರುತ್ತೆ. ನೀವು ಏನನ್ನು ಕಂಪ್ಲೀಟ್ ಮಾಡಿದರೆ ಆ ಒಂದು ಡೀಟೇಲ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಡೀಟೇಲ್ಸನ್ನು ನೀವು ಫಿಲ್ ಮಾಡ್ಬೋದು. ಪೇಪರ್ 1 ಮತ್ತು ಪೇಪರ್ 2 ಎರಡೂ ಕಂಪ್ಲೀಟ್ ಮಾಡಿದರೆ ನೀವು ಪೇಪರ್ 1 ಆ್ಯಂಡ್ ಪೇಪರ್ 2 ಡೀಟೇಲ್ಸನ್ನು ಫಿಲ್ ಮಾಡ್ಬೋದು. ಕೇವಲ ನೀವು ಪೇಪರ್ 1 ಕಂಪ್ಲೀಟ್ ಮಾಡಿ ಪೇಪರ್ 2 ಕಂಪ್ಲೀಟ್ ಮಾಡಿಲ್ಲ ಅಂದರೆ ಪೇಪರ್ 1 ಡೀಟೇಲ್ಸನ್ನು ನೀವು ಫಿಲ್ ಮಾಡ್ಕೊಳ್ಳಿ. ಸಿಂಪ್ಲಿ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಒಂದು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಡೀಟೇಲ್ಸನ್ನು ಸೇವ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪೋಸ್ಟ್ ಅಂತ ಇದೆಯಲ್ಲ, ಪೋಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಎಲ್ಲ ಪೋಸ್ಟ್ ಇಲ್ಲಿ ಶೋ ಆಗಿರುತ್ತೆ, ಯಾವೊಂದು ಪೋಸ್ಟ್ಗಳು ಅವೈಲೇಬಲ್ ಇದೆ ಅಂತ ಇಲ್ಲಿ ಶೋ ಆಗಿರುತ್ತೆ. ಪ್ರೈಮರಿ ಸ್ಕೂಲ್ ಟೀಚರ್, ಫಿಸಿಕಲ್ ಎಜುಕೇಷನ್ ಟೀಚರ್ ಗ್ರೇಡ್ 1, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್, ಕಂಪ್ಯೂಟರ್ ಸೈನ್ಸ್ ಟೀಚರ್, ಹೈಸ್ಕೂಲ್ ಟೀಚರ್, ಫಿಸಿಕಲ್ ಎಜುಕೇಷನ್ ಟೀಚರ್ ಎಲ್ಲ ಪೋಸ್ಟ್ಗಳಲ್ಲಿ ಶೋ ಆಗಿರುತ್ತೆ. ನೀವು ಯಾವೊಂದು ಪೋಸ್ಟ್ಗಾಗಿ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಪೋಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ನ ಸೆಲೆಕ್ಟ್ ಮಾಡಿದ್ದೀನಿ. 1 to 5 ಪ್ರೈಮರಿ ಸ್ಕೂಲ್ ಟೀಚರನ್ನು ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ನಿಮ್ಮ ಪೋಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ನಾನಿಲ್ಲಿ ಪೇಪರ್ 1 ಪಾಸ್ ಆಗಿರೋದ್ರಿಂದ ಪ್ರೈಮರಿ ಸ್ಕೂಲ್ ಟೀಚರ್ನ ಸೆಲೆಕ್ಟ್ ಮಾಡಿದ್ದೀನಿ. ಪೋಸ್ಟ್ ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ನಿಮಗೆ ಅಪ್ಲೈಡ್ ಪೋಸ್ಟ್ ಪ್ರಿಫರೆನ್ಸ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನನ್ನು ಯೂಸ್ ಮಾಡಿಕೊಂಡು ನೀವು ಪೋಸ್ಟ್ ಪ್ರಿಫರೆನ್ಸನ್ನು ಸೆಟ್ ಮಾಡಬೇಕಾಗತ್ತೆ. ಇಲ್ಲಿ ಅಪ್ಲೈಯಿಂಗ್ ಪೋಸ್ಟ್ ಮತ್ತು ಅಪ್ಲೈಯಿಂಗ್ ಡಿಸ್ಟ್ರಿಕ್ಟ್ ಅಂತ ಇದೆಯಲ್ಲ, ನೀವು ಯಾವೊಂದು ಪೋಸ್ಟ್ಗಾಗಿ ಅಪ್ಲೈ ಮಾಡ್ತಾ ಇದ್ದೀರಾ ಆ ಒಂದು ಪೋಸ್ಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಡಿಸ್ಟ್ರಿಕ್ಟ್ ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವೊಂದು ಜಿಲ್ಲೆಗಾಗಿ ಅಪ್ಲೈ ಮಾಡ್ತಾ ಇದ್ದೀರಿ ನೀವು ಆ ಒಂದು ಜಿಲ್ಲೆಯನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಪೋಸ್ಟರ್ಸ್ಗೆ ಅಪ್ಲೈ ಮಾಡಿಲ್ಲ, ನನಗೆ ಇಲ್ಲಿ ಪೋಸ್ಟರ್ಸ್ ಪ್ರಿಫರೆನ್ಸ್ ಬಂದು ಓಪನ್ ಆಗ್ತಾ ಇಲ್ಲ. ಇಲ್ಲಿ ಅಪ್ಲೈಡ್ ಪೋಸ್ಟ್ ಪ್ರಿಫರೆನ್ಸ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪೋಸ್ಟ್ ಪ್ರಿಫರೆನ್ಸನ್ನು ಸೆಟ್ ಮಾಡ್ಕೊಳ್ಳಿ. ಒಂದಕ್ಕಿಂತ ಹೆಚ್ಚು ಪೋಸ್ಟನ್ನು ನೀವು ಅಪ್ಲೈ ಮಾಡಿದರೆ ನೀವು ಪೋಸ್ಟ್ ಪ್ರಿಫರೆನ್ಸನ್ನು ಸೆಟ್ ಮಾಡಬೇಕಾಗತ್ತೆ. ಪೋಸ್ಟ್ ಪ್ರಿಫರೆನ್ಸ್ ಸೆಟ್ ಮಾಡಿದ ನಂತರ ನಿಮಗೆ ಕೊನೆಯದಾಗಿ ಎಕ್ಸಾಮ್ ಪ್ಲೇಸ್ ಪ್ರಿಫರೆನ್ಸ್ ಅಂತ ಇದೆಯಲ್ಲ, ಎಕ್ಸಾಮ್ ಸೆಂಟರ್ ಪ್ರಿಫರೆನ್ಸ್ ಕೂಡ ನೀವು ಸೆಟ್ ಮಾಡಬೇಕಾಗತ್ತೆ. ಈ ಒಂದು ಆಪ್ಷನನ್ನು ಯೂಸ್ ಮಾಡಿಕೊಂಡು ನೀವು ಎಕ್ಸಾಮ್ ಸೆಂಟರ್ ಪ್ರಿಫರೆನ್ಸನ್ನು ಸೆಟ್ ಮಾಡ್ಕೊಳ್ಳಿ. ಪೋಸ್ಟ್ ಪ್ರಿಫರೆನ್ಸ್ ಮತ್ತು ಎಕ್ಸಾಮ್ ಸೆಂಟರ್ ಪ್ರಿಫರೆನ್ಸನ್ನು ನೀವು ಸೆಟ್ ಮಾಡಬೇಕಾಗತ್ತೆ ಕೊನೆಯಲ್ಲಿ. ಓಕೆ, ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫೋಟೋ ಆ್ಯಂಡ್ ಸೈನ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡುವ ಪ್ರೊಸೆಸ್ ಇರುತ್ತೆ. ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಸಿಂಪ್ಲಿ ಇಲ್ಲಿ ಫೋಟೋ ಆಪ್ಷನ್ನ ಚೂಸ್ ಮಾಡಿಕೊಂಡು ಚೂಸ್ ಫೈಲ್ ಅಂತ ಇದೆಯಲ್ಲ, ಈ ಒಂದು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಂಡ ನಂತರ ಕೊನೆಯದಾಗಿ ನಿಮಗೆ ಇಲ್ಲಿ ಡಿಕ್ಲರೇಷನ್ ಅಂತ ಇದೆಯಲ್ಲ, ಈ ಒಂದು ಡಿಕ್ಲರೇಷನ್ ಆಪ್ಷನನ್ನು ಯೂಸ್ ಮಾಡಿಕೊಂಡು ನೀವು ಡಿಕ್ಲರೇಷನನ್ನು ಸಬ್ಮಿಟ್ ಮಾಡ್ಕೊಳ್ಳಿ. ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದ ನಂತರ ಕೊನೆಯದಾಗಿ ನಿಮಗೆ ಪೇಮೆಂಟ್ ಅಂತ ಇದೆಯಲ್ಲ, ಪೇಮೆಂಟ್ ಆಪ್ಷನ್ ಯೂಸ್ ಮಾಡಿಕೊಂಡು ನೀವು ಪೇಮೆಂಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಪೇಮೆಂಟ್ ಕಂಪ್ಲೀಟ್ ಮಾಡಿದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಬಂದು ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ನೀವು ಇಲ್ಲಿ ಪ್ರಿಂಟ್ ಅಂತ ಇದೆಯಲ್ಲ, ಈ ಒಂದು ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನನ್ನು ಪ್ರಿಂಟ್ ತೊಗೊಳ್ಬೋದು. ಇದು ಫೈನಲ್ ಸ್ಟೆಪ್ ಆಗಿರುತ್ತೆ. ಫೈನಲ್ ಸ್ಟೆಪ್ಪಲ್ಲಿ ಪೇಮೆಂಟ್ ಮಾಡಿ ಪ್ರಿಂಟ್ ತೊಗೊಳ್ಳೋ ಪ್ರೊಸೆಸ್ ಇರುತ್ತೆ. ಸೊ ಇಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಬಂದು ಕಂಪ್ಲೀಟ್ ಆಗುತ್ತೆ. ಪೋಸ್ಟ್ ಸೆಲೆಕ್ಟ್ ಮಾಡುವಾಗ ನೀವು ನೋಡಿಕೊಂಡು ಪೋಸ್ಟ್ ಪ್ರಿಫರೆನ್ಸನ್ನು ಸೆಟ್ ಮಾಡ್ಕೊಳ್ಳಿ. ಓಕೆ, ಐ ಹೋಪ್ ಯಾವ ರೀತಿ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡೋದು ಅಂತ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ.